ನಮ್ಮ ಚಿತ್ರದ ಪ್ರಮುಖ ಮತ್ತು ಪ್ರಥಮ ಪ್ರದರ್ಶನ ಗೋಲ್ಡನ್ ಪ್ರಿವ್ಯೂ ಅದನ್ನು ವ್ಯವಸ್ಥೆ ಮಾಡ್ತಿದ್ದಾರೆ. ಅದರ ವಿವರಗಳನ್ನು ಆದಷ್ಟು ಬೇಗ ನಿಮಗೆ ಕೊಡ್ತೇನೆ. ಹೀಗಾಗಿ ಅವರು ಕೂಡ ನಮ್ಮ ಚಿತ್ರದ ಭಾಗವಾಗಿದ್ದಾರೆ. ನಿಮ್ಮ ಚಿತ್ರ ವಿಶ್ವಾದ್ಯಂತ ಬಿಡುಗಡೆಯಾಗ್ತಿದೆ. ಹಾಗಂತ ಇದನ್ನು ನಾನು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಕ್ಲೈಮ್ ಮಾಡಲ್ಲ. ಕನ್ನಡ ಸಿನಿಮಾ ಮಾತ್ರ ಇದು. ಕನ್ನಡಿಗರಿರೋ ಕಡೆ ವಿಶ್ವದ ಎಲ್ಲ ಕಡೆ ಬಿಡುಗಡೆ ಆಗ್ತಾ ಇದೆ. ಅಮೆರಿಕದಲ್ಲಿ ಮನು ಗರೂರ್ ಅಂತಕ್ಕಂಥ ಗೆಳೆಯ ಯಾರು ಈ ಚಿತ್ರೀಕರಣಕ್ಕೆ ಸಹಾಯ ಮಾಡಿದರೋ ಅವರು ಇಡೀ ಅಮೆರಿಕದಲ್ಲಿ ಚಿತ್ರೀಕರಣ ಬಿಡುಗಡೆ ಮಾಡ್ತಾ ಇದ್ದಾರೆ. ಕೆನಡಾದಲ್ಲಿ ಕಿರಣ್ ಬಾರ್ತೂರ್, ಈ ಹೈಡ್ ಪಾರ್ಕ್ನ ಜೊತೆಗೆ ಸಂಬಂಧ ಇರತಕ್ಕಂಥ ಗೆಳೆಯ, ಅವರು ಅದನ್ನು ಇಲ್ಲಿ ಕೆನಡಾದ ಎಲ್ಲ ಮುಖ್ಯವಾದ ನಗರಗಳಲ್ಲಿ ಬಿಡುಗಡೆ ಮಾಡ್ತಿದ್ದಾರೆ. ಮತ್ತು ಭರತ್ ಅನ್ನುವಂಥವರು ಯುರೋಪ್ನ ಎಲ್ಲ ಭಾಗಗಳಲ್ಲಿ ಚಿತ್ರೀಕರಣ ಬಿಡುಗಡೆ ಮಾಡ್ತಾ ಇದ್ದಾರೆ ಸಿನಿಮಾನ. ಹಾಗೆ ಜೆರೋನ್ ಅಂತಕ್ಕಂಥವರು ಆಸ್ಟ್ರೇಲಿಯಾದಲ್ಲಿ ಚಿತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ವಿಶಾಲ ಕರ್ನಾಟಕಕ್ಕೆ ನಮ್ಮ ಹೆಮ್ಮೆಯ ಹಂಚಿಕೆದಾರರು KVN ಅವರು ಕರ್ನಾಟಕಕ್ಕೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಆಯ್ತಿರ್ತೀರಾ ಹೋಟೆಲ್ ಸೀಟನ ಹೇಗಿರುತ್ತೆ? ನಾನು ಆಲ್ರೆಡಿ ಪ್ರಿಪೇರ್ ಆಗಿದ್ದೀನಿ. ಫುಲ್ ಆನ್ ಹೋಗೋಣ. ಎಷ್ಟು ವರ್ಷ ವೇಟ್ ಮಾಡಲಿ? ಆಲ್ರೆಡಿ 3 ವರ್ಷ ಆಯಿತು ನಾನು ಯಾವುದು ಸಿನಿಮಾ ರಿಲೀಸ್ ಆಗಲಿಲ್ಲ 3 ವರ್ಷದಿಂದ. ಸೊ ಐ ಕ್ಯಾಂಟ್ ವೇಟ್ ಬೇಬಿ. ಆಬ್ಸಲ್ಯೂಟ್ಲಿ. ದಿಸ್ ವೆನ್ ನಮ್ಮ ಫಿಲ್ಮಲ್ಲಿ ಲೈಕ್ ಎವ್ರಿಬಡಿ ಈಸ್ ಅ ಲೆಜೆಂಡ್. ವೈ ಶುಡ್ ವಿ ವೇಟ್? ಅದೇ ರನ್ ಆದಷ್ಟು ಬೇಗ ಓಡಬೇಕು. ಬಟ್ ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ. ಆಮೇಲೆ ಲೈಕ್ ನನಗೆ ಸಿಕ್ಕಿರುವಂಥ ಒಂದು ಅದ್ಭುತವಾದ ಅವಕಾಶ. ಸರ್ ಚಿತ್ರದಲ್ಲಿ ಎಲ್ಲ ಆ್ಯಕ್ಟರ್ಸು ಅಂದರೆ ಕ್ಯಾರೆಕ್ಟರ್ಸು ಅಮೇರಿಕಾ, ಯುರೋಪು ಎಲ್ಲ ಕಡೆ ಹೋಗ್ತಾ ಇರುತ್ತೆ. ಬಟ್ ಕ್ಯಾರೆಕ್ಟರ್ ಒಳಗಿರುವಂತಹ ಸೋಲ್ ಏನಿದೆ ಅದು ಕರ್ನಾಟಕ ಬಿಟ್ಟು ಹೋಗೇ ಇಲ್ಲ ಯಾವತ್ತೂ ಕೂಡ. ಸೊ ಅಂಥ ಒಂದು ಅದ್ಭುತವಾದ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆ್ಯಂಡ್ ಐ ಆಮ್ ವೆಯ್ಟಿಂಗ್ ಫಾರ್ ಎವ್ರಿ ಒನ್ ಟು ವಾಚ್. ನಾನು ಪ್ರತಿ ಚಿತ್ರ ಮಾಡಿದಾಗಲೂ ಈ ಸ್ಪರ್ಧೆನ ಎದುರಿಸಿದ್ದೇನೆ. ನನಗಿನ್ನೂ ನೆನಪಿದೆ, ಅಮೆರಿಕ ಮೊದಲ ಆವೃತ್ತಿ ಬಿಡುಗಡೆಯಾದಾಗ ಎಷ್ಟು ದೊಡ್ಡ ಚಿತ್ರಗಳಿತ್ತು ಅಂದರೆ, ಚಿತ್ರಮಂದಿರವೇ ಸಿಕ್ಕದೆ ನಮಗೆ ಹಿಂದಿ ಓಡುವಂಥ ಅಭಿನಯ ಚಿತ್ರಮಂದಿರವನ್ನು ಕೊಟ್ಟಿದ್ದರು. ಅಲ್ಲಿಯೂ ಕೂಡ ಕನ್ನಡ ಜನ ನಮ್ಮನ್ನು ಕಾಪಾಡಿದರು. ನನ್ನ ಪ್ರೀತಿ ಹುಡುಗಿ ಬಂದಾಗ ನಮಗೆ ಬಹಳ ದೊಡ್ಡ ಸ್ಪರ್ಧೆ ಇತ್ತು. ಅಸುರ ಇತ್ತು, ಉಸಿರೇ ಇತ್ತು. ಅವುಗಳ ಎದುರುಗಡೆ ಹೊಸ ಕಲಾವಿದರು ಹಾಕ್ಕೊಂಡು ನಾವು ಬಿಡುಗಡೆ ಮಾಡಿದ್ದು. State News.live